ಹಾಯ್, ನನ್ನ ಹೆಸರು ಪ್ರತಾಪ್ ಅಂತ. ನಾನು ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್. 9 ಇಯರ್ಸಿಂದ ಸ್ಟ್ಯಾಟಿಸ್ಟಿಕ್ಸ್ನ ಪಾಠ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರೋ ಟಾಪಿಕ್ ಒಂದು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ಗೆ ಫಸ್ಟ್ ಪ್ರೊಬ್ಯಾಬಿಲಿಟಿ ಅಂದರೆ ಏನು ಅನ್ನೋದು ನಮಗೆ ಕ್ಲಾರಿಟಿ ಇರಬೇಕು. ಪ್ರೊಬ್ಯಾಬಿಲಿಟಿ ಅಂತ ಹೇಳಿದ್ರೆ ದ ನ್ಯೂಮರಿಕಲ್ ಮೆಜರ್ ಆಫ್ ಚಾನ್ಸ್ ಆಫ್ ಅಕರೆನ್ಸ್. ಯಾವುದೋ ಒಂದು ಘಟನೆ ನಡೆಯುತ್ತೆ ಅನ್ನೋದಿದ್ರೆ ಅದು ಯಾವ ರೀತಿಯಲ್ಲಿ ನಡೆಯುತ್ತೆ, ಅದು ಎಷ್ಟು ಪರ್ಸೆಂಟೇಜ್ ನಡೆಯುತ್ತೆ ಅಥವಾ ಎಷ್ಟು ಫ್ರಾಕ್ಷನ್ ನಡೆಯುತ್ತೆ ಅನ್ನೋದು ಮೊದಲೇ ಗೊತ್ತಿರೋದು. ನ್ಯೂಮರಿಕಲಿ ನಾವು ಅದನ್ನ ಮೆಜರ್ ಮಾಡೋಕ್ಕಾಗಬೇಕು. ಎಕ್ಸಾಂಪಲ್ ಬೇಕು ಅಂದ್ರೆ ಇಲ್ಲಿ 4 ಬಾಕ್ಸ್ ಇದೆ. ಎ ಬಾಕ್ಸ್, ಬಿ ಬಾಕ್ಸ್, ಸಿ ಬಾಕ್ಸ್, ಡಿ. ಯಾವುದೋ ಒಂದು ಬಾಕ್ಸ್ ಅಲ್ಲಿ ಒಂದು ಬನಾನಾ ಇದೆ ಅಂತ ಅನ್ಕೊಳ್ಳೋದು. ಯಾವುದೋ ಒಂದು ಬಾಕ್ಸ್ ಅಲ್ಲಿ ಒಂದು ಬನಾನಾ ಇದೆ, ಓಕೆನಾ? ಬನಾನಾ ಯಾವ ಬಾಕ್ಸ್ ಅಲ್ಲಿ ಇದೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. 1 2 3 4 ಬಾಕ್ಸ್ ಅಲ್ಲಿ ಯಾವ್ದು ಇದೆ ಗೊತ್ತಿಲ್ಲ. ಸೊ ಪ್ರೊಬ್ಯಾಬಿಲಿಟಿ ಏನಿರೋ ಪ್ರೊಬ್ಯಾಬಿಲಿಟಿ ಎಷ್ಟಿದೆ? ಸೊ ಟೋಟಲ್ ಬಾಕ್ಸ್ ಎಷ್ಟಿದೆ ಅದು ಡಿನಾಮಿನೇಟರ್ ಬರುತ್ತೆ. ಯಾಕಂದ್ರೆ ಪ್ರೊಬ್ಯಾಬಿಲಿಟಿಯ ಫಾರ್ಮುಲಾ ಏನಿದೆ? ಪ್ರೊಬ್ಯಾಬಿಲಿಟಿ ಆಫ್ ಎ ಗೆಟಿಂಗ್ ಎ ನಂಬರ್ ಆಫ್ ಎ. ಎಷ್ಟು ಎ ಬಾಕ್ಸ್ ಇದೆ ಇಲ್ಲಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಬಾಕ್ಸಸ್. ನಂಬರ್ ಆಫ್ ಎ ಬಾಕ್ಸ್ ಎಷ್ಟಿದೆ? ಇಲ್ಲಿ 1 ಇದೆ. ಟೋಟಲ್ ಬಾಕ್ಸ್ ಎಷ್ಟಿದೆ? 4 ಇದೆ. ಸೊ ಎ ಬಾಕ್ಸ್ ಅಲ್ಲಿ ಬನಾನಾ ಇರೋ ಪ್ರೊಬ್ಯಾಬಿಲಿಟಿ ಎಷ್ಟಿರುತ್ತೆ? 1/4 ಇರುತ್ತೆ. ಅದೇ ಬಿ ಬಾಕ್ಸ್ ಅಲ್ಲಿ ಆದ್ರೆ ಟೋಟಲ್ ಬಿ ಎಷ್ಟಿದೆ? ಬಿ ಬಾಕ್ಸ್ ಗಳು 1 ಬಿ ಬಾಕ್ಸ್ ಇದೆ. ಸೊ ಪ್ರೊಬ್ಯಾಬಿಲಿಟಿ ಟೋಟಲ್ ಬಾಕ್ಸ್ ಎಷ್ಟಿದೆ? 4 ಇದೆ. ಪ್ರೊಬ್ಯಾಬಿಲಿಟಿ ಏನಾಗುತ್ತೆ? 1/4. ಸಿ ಗೂ ಟೋಟಲ್ ಸಿ ಬಾಕ್ಸಸ್ 4 ಇದೆ, ಡಿ ಗೂ 1 ಇದೆ. ಡಿ ಬಾಕ್ಸ್ ಟೋಟಲ್ ಬಾಕ್ಸ್ 4 ಇರುತ್ತೆ. ಸೊ ಇದು ದ ಪ್ರೊಬ್ಯಾಬಿಲಿಟಿ ಆಫ್ ಬನಾನಾ ಬೀಯಿಂಗ್ ಇನ್ ದಿಸ್ 4 ಬಾಕ್ಸಸ್. ಸೊ ಇದು ಬೇಸಿಕಲಿ ಪ್ರೊಬ್ಯಾಬಿಲಿಟಿ ಅಂದ್ರೆ. ಇನ್ನೂ ಎಕ್ಸಾಂಪಲ್ ಬೇಕು ಅಂದ್ರೆ ಒಂದು ಕಾಯಿನ್ ನ ಟಾಸ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ. ಸೊ ಹೆಡ್ ಬರೋದು ಟೈಲ್ ಬರೋದು ಚಾನ್ಸ್ ಎಷ್ಟು ಅಂತ ಕೇಳಿದ್ರೆ ಏನಂತೀವಿ? 50-50 ಅಂತೀವಿ. ಹೆಡ್ ಅಂಡ್ ಟೈಲ್ ಹ್ಯಾಸ್ ಈಕ್ವಲ್ ಚಾನ್ಸ್. ಅದನ್ನೇ ಪ್ರೊಬ್ಯಾಬಿಲಿಟಿ ಅಂದ್ರೆ 1/2 1/2 ಅಂತೀವಿ. ಒಂದು ಡೈ ಇರುತ್ತೆ. ಡೈ ಅಲ್ಲಿ ಏನಿರುತ್ತೆ? 1 2 3 4 5 6. ಕರೆಕ್ಟಾ? ಸೊ ಪ್ರೊಬ್ಯಾಬಿಲಿಟಿ ಆಫ್ ಗೆಟಿಂಗ್ 1 when a die is rolled is 1/6. getting 2 ಎಷ್ಟು? 2 ಅನ್ನೋದು ಎಷ್ಟಿದೆ? ಎಷ್ಟು 2 ಇದೆ ಇದರಲ್ಲಿ? only 1. ಟೋಟಲ್ ಎಷ್ಟಿದೆ? 1 2 3 4 5 6 ಇದೆ. 6. ಸೊ ಪ್ರತಿಯೊಂದಕ್ಕೂ ಪ್ರೊಬ್ಯಾಬಿಲಿಟಿ ಏನಾಗುತ್ತೆ? 1/6 ಆಗುತ್ತೆ. ಸೊ ದಿಸ್ ಈಸ್ ಪ್ರೊಬ್ಯಾಬಿಲಿಟಿ. ನಮಗೆ ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಕಲಿಬೇಕು ಅಂದ್ರೆ ಪ್ರೊಬ್ಯಾಬಿಲಿಟಿ ಬಗ್ಗೆ ಫಸ್ಟ್ ತಿಳ್ಕೊಂಡ್ಮೇಲೆ ನೆಕ್ಸ್ಟ್ ರ್ಯಾಂಡಮ್ ವೇರಿಯೇಬಲ್ ಬಗ್ಗೆ ತಿಳ್ಕೊಬೇಕು. ವಾಟ್ ಈಸ್ ರ್ಯಾಂಡಮ್ ವೇರಿಯೇಬಲ್ ಅನ್ನೋದು ನಮ್ಗೆ ಗೊತ್ತಿರಬೇಕು. ರ್ಯಾಂಡಮ್ ವೇರಿಯೇಬಲ್ ಅಂತ ಹೇಳಿದ್ರೆ ನೋಡಿ, ಈಗ ರ್ಯಾಂಡಮ್ ವೇರಿಯೇಬಲ್ಸ್ ಅಂತಂದ್ರೆ when a coin is tossed 2 times ಅಂತ ಅನ್ಕೊಳ್ಳೋಣ. 2 times ಕಾಯಿನ್ ಟಾಸ್ ಮಾಡಿದ್ರೆ 2 times ಕಾಯಿನ್ ನ ಟಾಸ್ ಮಾಡಿದ್ರೆ ಏನೇನ್ ಬರ್ಬೋದು? ಸೊ ಎಷ್ಟು ಹೆಡ್ ಬರ್ಬೋದು ನೋಡೋಣ. ಎಷ್ಟು ಹೆಡ್ ಬರ್ಬೋದು? 2 ಕೂಡ ಹೆಡ್ ಆಗ್ಬೋದು ಅಂತೀರಾ? ಇದು ರ್ಯಾಂಡಮ್. 1 ಹೆಡ್ ಆಗ್ಬೋದು ಅಂತೀರಾ? ಸೊ ಹೆಡ್ಡೇ ಬರದೇ ಇರ್ಬೋದು. ಮನೆ ಕಾಯಿನ್ ಇಸ್ ಟಾಸ್ 2 ಹೆಡ್ ಬರ್ಬೋದು. ನೆಕ್ಸ್ಟ್ 1 ಹೆಡ್ ಟೈಲ್ ಬರ್ಬೋದು ಅಥವಾ ಟೈಲ್ ಹೆಡ್ ಬರ್ಬೋದು. ಆಮೇಲೆ 0 ಹೆಡ್ ಅಂದ್ರೆ 2 ಟೈಲ್ ಬರ್ಬೋದು. ಕರೆಕ್ಟ್? ಸೊ ಅಲ್ಲಿಗೆ 2 ಹೆಡ್ ಇರೋದು ಒಂದು ಪ್ರೊಬ್ಯಾಬಿಲಿಟಿ ಅಂತ ನಾವು ಇಲ್ಲಿ ಬರೆದ್ರೆ 2 ಹೆಡ್ ಇರೋದು ಎಷ್ಟಿದೆ? 1 ಇದೆ. ಟೋಟಲ್ ಔಟ್ಕಮ್ ಎಷ್ಟಿದೆ? 4 ಇದೆ. 1/4 ಪ್ರೊಬ್ಯಾಬಿಲಿಟಿ ಇರುತ್ತೆ. 2 ಗೆಟಿಂಗ್ 1 ಟೈಲ್ ಎಷ್ಟಾಗುತ್ತೆ? ಇಲ್ಲಿ 2 ಇದೆ ಅಲ್ಲ, ಅದನ್ನ ಕನ್ಸಿಡರ್ ಮಾಡಬೇಕು. 2/4 ಅಥವಾ 1/2 ಅಂತಾನೂ ಬರೀಬಹುದು. ನೆಕ್ಸ್ಟ್ 1 ಹೆಡ್ ಇರೋದು ಎಷ್ಟಿದೆ? 1 ಇದೆ. ಇಲ್ಲಿ ನೋಡಿ 1 ಇದೆ. ಟೋಟಲ್ ಎಷ್ಟು? 4. and always total probability should be equal to 1. ಈಗ x ಮತ್ತೆ p of x ನ ಒಟ್ಟಿಗೆ ಬರೀತೀನಿ. ಇದು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸರಿನಾ? ಸೊ ಇದು ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್. ರ್ಯಾಂಡಮ್ ವೇರಿಯೇಬಲ್ ಪ್ರೊಬ್ಯಾಬಿಲಿಟಿ ಎರಡು ಒಟ್ಟಿಗೆ ಇದ್ರೆ ಏನಾಗುತ್ತೆ? ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಯಾವುದು? ಅಬ್ಸರ್ವ್ಡ್ ಡಿಸ್ಟ್ರಿಬ್ಯೂಷನ್ ಇದೆ. ಅಂದ್ರೆ ಒಬ್ಬ 100 ಮಾರ್ಕ್ಸ್ ತೆಗೆದಿರೋ ಮಕ್ಕಳು ಎಷ್ಟಿದ್ದಾರೆ ಕ್ಲಾಸ್ ರೂಮ್ ಅಲ್ಲಿ?
ಫ್ರೀಕ್ವೆನ್ಸಿ 2 ಇದ್ದಾರೆ, 99 ತೆಗೆದವರು ಎಷ್ಟಿದ್ದಾರೆ 6 ಇದ್ದಾರೆ. ಇದು ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ. ಹಾಗೆ x p of x ಇದ್ರೆ ಅದು ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಥವಾ ಪ್ರೊಬಬಿಲಿಸ್ಟಿಕ್ ಫ್ರೀಕ್ವೆನ್ಸಿ. ಸರಿನಾ? ಅಬ್ಸರ್ವ್ಡ್ ಡಿಸ್ಟ್ರಿಬ್ಯೂಷನ್ ಅಥವಾ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ, ಇದು ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ನೆಕ್ಸ್ಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ ಡಿಸ್ಟ್ರಿಬ್ಯೂಷನ್ಸ್ ಬರ್ತವೆ? ಎರಡು ತರದ್ದು ಬರುತ್ತೆ. ಒಂದು ಡಿಸ್ಕ್ರೀಟ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್. Discrete probability distribution are based on discrete variables. What are discrete variables? First year ಅಲ್ಲಿ ಇರುತ್ತೆ, ಫಸ್ಟ್ ಟಾಪಿಕ್ ಆಗಿರುತ್ತೆ. Discrete variables ಯಾವ್ಯಾವುದು? They are whole numbers. Okay? ಹಂಗಾದ್ರೆ ನೆಕ್ಸ್ಟ್ ಬರ ಕಂಟಿನ್ಯೂಸ್. ಕಂಟಿನ್ಯೂಸ್ ವೇರಿಯೇಬಲ್ಸ್. ಕಂಟಿನ್ಯೂಸ್ ವೇರಿಯೇಬಲ್ಸ್ ಅಂದ್ರೆ ಯಾವ್ಯಾವ್ದು ಇರುತ್ತೆ? ಈಗ ಆಲ್ರೆಡಿ ಗೊತ್ತಾಯ್ತು. ಡೆಸಿಮಲ್ಸ್ ಅಲ್ಲಿ ಬರಬಹುದು 0.1 0.1111 ಮೆನಿ ಡೆಸಿಮಲ್ಸ್ ತಗೊಳ್ಳಬಹುದು. 0 to 1 ಮಧ್ಯ we can consider many numbers. ಅದನ್ನ ಏನಂತ ಕರಿತೀವಿ? ಕಂಟಿನ್ಯೂಸ್ ವೇರಿಯೇಬಲ್ಸ್ ಅಂತ ಕರಿತೀವಿ. ಡಿಸ್ಟ್ರಿಬ್ಯೂಷನ್ ಬೇಸ್ಡ್ ಆನ್ ದಿಸ್ ಇಸ್ ಡಿಸ್ಕ್ರೀಟ್ probability distribution. Distribution based on this is continuous probability distribution. So ಓಕೆನಾ? discrete probability distribution ನಲ್ಲಿ ಯಾವ್ಯಾವ್ದು ಇದಾವೆ, continuous probability distribution ನಲ್ಲಿ ಯಾವ್ಯಾವ್ದು ಇದಾವೆ. discrete probability distribution ಒಂದು ಫಸ್ಟ್ discrete probability distribution ಯಾವುದು ಹೇಳಿದ್ರೆ ಬರ್ನೌಲಿ. ಕರೆಕ್ಟ್ ಸ್ಪೆಲ್ಲಿಂಗ್ ಯು ಬರಬೇಕು. ಇನ್ನೇನು ಒಂದು ಹೇಳ್ಬಿಡಿ ನನಗೆ. ಅದೇನು ಮಾಡಕ್ಕೆ ಅದೇನು ನೋಡಿಲ್ಲ, ಬೇಗ ಎಡಿಟ್ ಮಾಡ್ತಿದ್ದಲ್ಲ. ಸೊ ಡಿಸ್ಕ್ರೀಟ್ ಡಿಸ್ಟ್ರಿಬ್ಯೂಷನ್ಸ್ ಅಲ್ಲಿ ಫಸ್ಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಬಂದು ಬರ್ನೌಲಿ. ಸೊ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಬಂದು ಬರ್ನೌಲಿ. ಬರ್ನೌಲಿ ಡಿಸ್ಟ್ರಿಬ್ಯೂಷನ್. ಸೊ ಈ ಬರ್ನೌಲಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಇದರಲ್ಲಿ x ಗೆ ವ್ಯಾಲ್ಯೂ 0 and 1 ಮಾತ್ರ p ಇರುತ್ತೆ. ಅಂದ್ರೆ ಒಂದು ಕಾಯಿನ್ ನ ಟಾಸ್ ಮಾಡಿದ್ರೆ ಮಾತ್ರ. if the coin is tossed twice binomial ಒಂದಕ್ಕಿಂತ ಜಾಸ್ತಿ ಸತಿ ಟಾಸ್ ಮಾಡಿದ್ರೆ ಅದು binomial distribution. next one ಬರ್ನೌಲಿ binomial Poisson distribution. Poisson distribution. ಸೊ ಇಲ್ಲಿ x 0 to n ಅಂದ್ರೆ ಒಂದು ಫಿಕ್ಸ್ಡ್ ಪಾಯಿಂಟ್, ಎಲ್ಲದೂ ಹೋಲ್ ನಂಬರ್ ಗೆ, ಬಿಕಾಸ್ ಡಿಸ್ಕ್ರೀಟ್ ಅಲ್ಲ. ಇದರಲ್ಲಿ x ಅಂತ ಬಂದಾಗ 0 to up to infinity ಅನ್ನೋನ್ ನಂಬರ್ ವರೆಗೂ ಹೋಗಬಹುದು. ಅಂಡ್ ಇದರಲ್ಲಿ ಪ್ಯಾರಾಮೀಟರ್ ಬಂದು ಲ್ಯಾಂಬ್ಡಾ. ನೆಕ್ಸ್ಟ್ ಫೋರ್ತ್ ಡಿಸ್ಟ್ರಿಬ್ಯೂಷನ್ ಹೈಪರ್ಜಾಮೆಟ್ರಿಕ್. Hypergeometric distribution is a limiting form of binomial distribution. Binomial distribution ಇನ್ನೊಂದು limiting form. PU level ಇಲ್ಲ ಇದು. PU level ಗೆ ಇಷ್ಟೇ ಬಂದು ಹೋಗ್ಬಿಡುತ್ತೆ. ಆಕ್ಚುಲಿ ರಿಯಲ್ ಆಗಿ ವಿತ್ ರಿಪ್ಲೇಸ್ಮೆಂಟ್ ಇದ್ರೆ ಇದನ್ನ ಯೂಸ್ ಮಾಡ್ತೀವಿ, ವಿತೌಟ್ ರಿಪ್ಲೇಸ್ಮೆಂಟ್ ಇದ್ರೆ ಇದನ್ನ ಯೂಸ್ ಮಾಡ್ತೀವಿ ರಿಯಲ್ ಲೈಫ್ ಅಲ್ಲಿ. ಬಟ್ PU level ಅಲ್ಲಿ we have some other constants to do that. Next ಕಂಟಿನ್ಯೂಸ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಅಂತ ಬರುತ್ತೆ. ಇದು ನಮ್ಮ ಸಿಲೆಬಸ್ ಪ್ರಕಾರ ಹೋದ್ರೆ ದಿಸ್ ಇಸ್ ಇಂಪಾರ್ಟೆಂಟ್. ಅಂಡ್ ಉಳಿದಿದ್ದೆಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವೆಶ್ಚನ್ಗಳು. ಕೈ ಸ್ಕ್ವೇರ್ ಡಿಸ್ಟ್ರಿಬ್ಯೂಷನ್, ಸ್ಟೂಡೆಂಟ್ ಸಿಟಿ ಡಿಸ್ಟ್ರಿಬ್ಯೂಷನ್. ಸೊ ಒಂದು ಪ್ರಾಬ್ಲಮ್ ನಾನು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಇಂದ ತಗೊಂಡು ಮಾಡ್ತೀನಿ. ಇಟ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಬ್ಲಮ್. ಮತ್ತೆ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಂತ ಪ್ರಾಬ್ಲಮ್. ಅದನ್ನ ವಿತ್ ಎಕ್ಸಾಂಪಲ್ ನಾನೀಗ ಹೇಳ್ತೀನಿ. ದ ಪ್ರಾಬಬಿಲಿಟಿ ಆಫ್ ಎ ಬಾಂಬ್ ಹಿಟ್ಟಿಂಗ್ ದ ಬ್ರಿಡ್ಜ್. ನೋಡಿ, ಬಾಂಬ್ ಬ್ರಿಡ್ಜ್ ತಾಗುವಂತ ಪ್ರಾಬಬಿಲಿಟಿ 1/3. ಓಕೆನಾ? 3 ಬಾಂಬ್ಸ್ ಆರ್ ಎನಫ್ ಟು ಡಿಸ್ಟ್ರಾಯ್ ದ ಬ್ರಿಡ್ಜ್. 3 ಬಾಂಬ್ ಇದ್ರೆ ಬ್ರಿಡ್ಜ್ ಏನಾಗುತ್ತೆ? ಬ್ರಿಡ್ಜ್ ವಿಲ್ ಬಿ ಡಿಸ್ಟ್ರಾಯ್ಡ್. So we have totally 4 bombs. ನಮ್ಮ ಹತ್ರ 4 ಬಾಂಬ್ ಇದೆ ಈಗ, ಸರಿ ಅಲ್ವಾ? ಸೊ ಈಗ ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಬ್ರಿಡ್ಜ್ ಇಸ್ ಡಿಸ್ಟ್ರಾಯ್ಡ್? ಈಗ 3 ಬಾಂಬ್ ಇದ್ರೆ ಬ್ರಿಡ್ಜ್
ಡೆಸ್ಟ್ರಾಯ್ ಆಗುತ್ತೆ. ನಮ್ಮ ಹತ್ರ 4 ಬಾಂಬ್ ಇದೆ. ಸೊ ಬ್ರಿಡ್ಜ್ ಡಿಸ್ಟ್ರಾಯ್ ಆಯ್ತು ಅಂದ್ರೆ ಎಷ್ಟು ಬಾಂಬ್ ಬಿದ್ದಿರಬೇಕು? 3 ಬಾಂಬ್ ಬಿದ್ದಿರಬೇಕು. 4 ಬಾಂಬ್ ಬಿದ್ದರೂ ಬ್ರಿಡ್ಜ್ ಡಿಸ್ಟ್ರಾಯ್ ಆಗುತ್ತೆ. ಓಕೆನಾ? ಇವಾಗ ನಮ್ಮ ಮೈಂಡ್ ಅಲ್ಲಿ ಒಂದು ಕ್ವೆಶ್ಚನ್ ಬರುತ್ತೆ, ಏನಂದ್ರೆ 3 ಬಾಂಬ್ ಇದ್ರೆ ಬ್ರಿಡ್ಜ್ ಡಿಸ್ಟ್ರಾಯ್ ಆಗುತ್ತೆ. 3ನೇ ಬಾಂಬ್ ಬ್ರಿಡ್ಜ್ ಡಿಸ್ಟ್ರಾಯ್ ಆದ್ಮೇಲೆ 4ನೇ ಬಾಂಬ್ ನ ಇಲ್ಲಿಗೆ ಹಾಕೋದು. ಸೊ ಇದನ್ನೇ ನಾವು ಹೇಳೋದು ಪ್ರೊಬಾಬಿಲಿಟಿ ಅಂತೇಳಿ. 3 ಅಥವಾ 4 ಎರಡು ಒಂದು ನಡೆಯುತ್ತೆ. ಸೈಮಲ್ಟೇನಿಯಸ್ಲಿ 3 ಬಾಂಬ್ ಬಿತ್ತು 4 ಬಾಂಬ್ ಬಿತ್ತು ಆಗತ್ತಾ? ಸಾಧ್ಯನೇ ಇಲ್ಲ. ಒಂದು 3 ಬಾಂಬ್ ಇದ್ದಿರ್ಬೇಕಿಲ್ಲ 4 ಬಾಂಬ್ ಇದ್ದಿರ್ಬೇಕು. ಬೋತ್ ಆಫ್ ದೆಮ್ ಆರ್ ಸೈಮಲ್ಟೇನಿಯಸ್ ಥಿಂಗ್ಸ್. ಸೊ ಎರಡು ಒಂದು ನಡೆದಿರಬೇಕು. ಸೊ ಹಾಗಾಗಿ ಬ್ರಿಡ್ಜ್ ಇಸ್ ಡಿಸ್ಟ್ರಾಯ್ಡ್ ಅಂದ್ರೆ ಪ್ರೊಬಾಬಿಲಿಟಿ ಆಫ್ 3 ಹಿಟ್ಟಿಂಗ್ ಆರ್ 4 ಹಿಟ್ಟಿಂಗ್ ಬೋತ್ ನಾವು ಕನ್ಸಿಡರ್ ಮಾಡಬೇಕು. ಹೆಂಗ್ ಮಾಡೋದು ಅಂತ ಕೇಳಿದ್ರೆ NCX n ಬಂದ್ಬಿಟ್ಟು ಇಲ್ಲಿ 4 ಬಾಂಬ್ಸ್ ಇದೆ ಟೋಟಲ್. ವಿ ಹ್ಯಾವ್ 4 NCX 4C3 p to the power of x p to the power of 3 plus q into q to the power p ಅಂದ್ರೆ ಇದು ಪ್ರೊಬಾಬಿಲಿಟಿ. q ಬಂದ್ರೆ 1 minus 1 by 3 that is 2 by 3. 1 by 3 to the power of 3 plus into 2 by 3 to the power of 4 minus 3 n minus x. Same we can 4C4 1 by 3 to the power 4 2 by 3 to the power 4 minus 4. P of x equal to NCX p to the power of x q to the power of n minus x, where n x equal to 0 1 up to n, p equal to 1 minus t. Okay na? So 4C3 under 4 into 1 by 3 to the power 3, that is 1 by 27 into 2 by 3, 4 minus 3 1, 2 by 3 to the power 1 under 2 by 3 plus 1 into 1 by 3, any number to the power 0 is 1 into 1, that is 8 by 81 plus 1 by 3. ಮಾತ್ರ ಕ್ಯಾಲ್ಕುಲೇಟರ್ ಇಲ್ಲ, ಕ್ಯಾಲ್ಕುಲೇಟರ್ ಇದ್ರೆ ಇದನ್ನ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು ನಾವು. ಸರ್ ಪ್ರತಾಪ್ ಸರ್, ಅದು 1/3 ಅಲ್ಲ, ಅದು 1/27 into 3 ಮಾಡಿ ಎಷ್ಟಾಗುತ್ತೆ? 96 ಆಗುತ್ತೆ, 90 ಸಮಥಿಂಗ್ ಬರುತ್ತೆ ನೋಡಿ. 1/3 ಅಲ್ಲ, ನೆಕ್ಸ್ಟ್ ಲೈನು 1/3 ಪವರ್ 4 ಇದೆ ಅಲ್ವಾ? 1/3 ಅಂತ ಬರೆದಿದ್ರಲ್ಲಿ 1/3 to the power 4 ನೋಡಿಲ್ಲ ನಾನು. 1/3 to the power 4 ಅಂದ್ರೆ ಎಷ್ಟಾಗುತ್ತೆ ಸರ್? 81 ಆಗುತ್ತಾ? ಅವಾಗ ಈಸಿ ಆಗುತ್ತಲ್ಲ. ಸೂಪರ್ ಸರ್. ಸ್ಟಾರ್ಟಾ? ಸ್ಟಾರ್ಟಿಂಗಲ್ಲಿ ಇದೆ. 4. ಈಗ ನೆಕ್ಸ್ಟ್ ಸೊ ಇವಾಗ 4C3 ಅಂದ್ರೆ 4 into 1/3 to the power 3 27, 3 to the power 3 ಅಂದ್ರೆ 27 into 2/3 4 minus 3 1, 2/3 to the power n minus 2 2/3 plus 4C4 ಅಂದ್ರೆ 1 into 1/3 to the power 8 is to power 4 is to 81, any number to the power 0, 4 minus 1 0 ಆಗುತ್ತೆ. 2/3 to the power 0 ಎಷ್ಟಾಗುತ್ತೆ? 1 ಆಗುತ್ತೆ. ಅಲ್ಲಿಗೆ 8/4 into 2 8, 27 into 2 27 into 3 81 plus 81, that is 9/81 or 1/9. Probability of the bridge being destroyed is 1/9. Okay.